ನಮ್ಮ ಬಲಕ್ಕೆ ರಕ್ಷಕರಾಗಿ ನಿಂತವರು ಭೀಷ್ಮಾಚಾರ್ಯರು. ಪಾಂಡವರ ಪಕ್ಷದಲ್ಲಿ ಅವರ ಬಲಕ್ಕೆ ರಕ್ಷಣೆಗಾಗಿ ನಿಂತ ಮಹಾನುಭಾವ ಭೀಮ. ಆದರೆ ನಮ್ಮ ಈ 18 ಜನರನ್ನು ನೋಡಿದ್ರೆ, ಭೀಷ್ಮಾಚಾರ್ಯರನ್ನು ನೋಡಿದ್ರೆ ಇದು ಭೀಮನಿಗೆ ಸರಿಸಾಟಿ ಆಗುವಂಥದ್ದಲ್ಲ, ಗೆಲ್ಲುವ ತಾಕತ್ತಿಲ್ಲ. ನಿಮಗೆ ಆಶ್ಚರ್ಯ ಹೇಳ್ತೀನಿ, ಭೀಷ್ಮಾಚಾರ್ಯರಿಗೆ ದುರ್ಯೋಧನ ತಾನು ಹೇಳುವಾಗಲೇ ನೀವು ಈ ಮೊದಲ 10 ದಿನಗಳ ನಾಯಕತ್ವವನ್ನು ವಹಿಸಿದವರು ಭೀಷ್ಮಾಚಾರ್ಯರು. ಭೀಷ್ಮಾಚಾರ್ಯರು ನಾಯಕತ್ವ ವಹಿಸುವ ಮೊದಲೇ ದುರ್ಯೋಧನನಿಗೆ ಹೇಳಿದ್ದಾರೆ, ಯಾವ ಕಾರಣಕ್ಕೂ ನನಗೆ ಪಾಂಡವರನ್ನು ಗೆಲ್ಲುವ ಶಕ್ತಿ, ಯೋಗ್ಯತೆ, ಅರ್ಹತೆ ಇಲ್ಲ. ನಿನ್ನ ಸಲುವಾಗಿ ನಾ ಮಾಡ್ತೇನೆ ಅಷ್ಟೇ. ನನಗೆ ಗೊತ್ತು ನನ್ನ ಯೋಗ್ಯತೆ, ಪಾಂಡವರ ಯೋಗ್ಯತೆ ನಿನಗೆ ಗೊತ್ತಿಲ್ಲ. ಅಲ್ಲಿ ಸರ್ವೋತ್ತಮನಾದ ಭಗವಂತ ಇದ್ದಾನೆ, ಜೀವೋತ್ತಮನಾದ ವಾಯುದೇವರು ಭೀಮರೂಪದಿಂದ ಇದ್ದಾರೆ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ. ಅಧನುರ್ಧರಃ ಭೀಮಃ. ಧನಸ್ಸನ್ನೇ ಹಿಡಿಯದೆ ಸಹಜವಾದ ಶಕ್ತಿಯಿಂದ ಯುದ್ಧ ಮಾಡುವ ತಾಕತ್ತಿರುವ ಭೀಮ ಎಲ್ಲಿದ್ದಾನೋ, ಎಲ್ಲಿ ಕೃಷ್ಣ ಇದ್ದಾನೋ ಅವರ ವಿರುದ್ಧವಾಗಿ ಗೆಲ್ಲುವ ತಾಕತ್ತು ನನಗಲ್ಲ, ಪ್ರಪಂಚದ ಯಾವ ಶಕ್ತಿಗೂ ಇಲ್ಲ ಅಂತ ಮೊದಲೇ ಹೇಳಿದ್ರು. ಇವತ್ತು ನೆನಪು ಮಾಡಿಕೊಂಡು ಹೇಳ್ತಾ ಇದ್ದಾನೆ, ಭೀಮನಿಂದ ರಕ್ಷಿತವಾದ ಆ ಪಾಂಡವರ ಪಡೆ, ಅದನ್ನು ಎದುರಿಸುವ ತಾಕತ್ತು ಭೀಷ್ಮಾಚಾರ್ಯರೇ ನಿಮ್ಮ ಪಡೆಗಿದೆ ಅಂತ ನನಗನ್ನಿಸ್ತಾ ಇಲ್ಲ. ಆದರೂ ಕೂಡ ದ್ರೋಣಾಚಾರ್ಯರೇ, ನೀವು ಎಲ್ಲ ರೀತಿಯಿಂದ ಆ ಭೀಷ್ಮಾಚಾರ್ಯರ ರಕ್ಷಣೆ ಮಾಡಿ ಸಾಕು, ಅವ್ರಿಗೊಂದು ಸ್ಟ್ಯಾಂಡ್ ಬೈ ಕೊಡಿ ಸಾಕು. ರನ್ ಅವರು ಹೊಡಿತಾರೆ, ಅವರು ಗೆಲ್ತಾರೆ, ಅವ್ರು ಗೆಲ್ಲಿಸ್ಕೊಡ್ತಾರೆ. ಆದರೂ ಇವನಿಗೆ ಆಸೆ ಗೆಲ್ಲಬಹುದು ಅಂತ. ಆ ಸಂದರ್ಭದಲ್ಲಿ ಅವನಿಗೋಸ್ಕರವಾಗಿ, ಅವನ ಪ್ರೀತಿಗೋಸ್ಕರವಾಗಿ ಸಿಂಹನಾದ ಮಾಡಿದ್ದಾರೆ, ಶಂಖವನ್ನು ಊದಿದ್ದಾರೆ ಭೀಷ್ಮಾಚಾರ್ಯರು. ನೋಡಿ, ಯುದ್ಧಕ್ಕೆ ಮೊದಲು ಒಪ್ಪಿಗೆಯನ್ನು ಸೂಚಿಸಿದವರು ಯಾರು ಯುದ್ಧ ಮಾಡಬೇಡಿ, ಇದು ತಪ್ಪು ಅಂತ ಹೇಳಬೇಕಾದ ವಂಶದ ಹಿರಿಯರಾದ ಭೀಷ್ಮಾಚಾರ್ಯರೇ ಯುದ್ಧವನ್ನು ಸಾರಿದ್ದಾರೆ. ಭಾರೀ ಜೋರು ಶಂಖ ಊದಿದ್ದಾರೆ. ಅವರು ಊದದ ಮೇಲೆ ಎಲ್ಲರೂ ಕೃಷ್ಣಾರ್ಜುನರು ಅವರು ಊದಲಿಕ್ಕೆ ಶುರು ಮಾಡಿದ್ದಾರೆ. ನೋಡಿ, ಇವರಲ್ಲಿ ಮೊದಲು ಊದಿದ ಮಹಾನುಭಾವರು ಪಾಂಚಜನ್ಯಂ ಋಷಿಕೇಶ, ಕೃಷ್ಣ ಊದಿದ್ದಂತೆ. ಆಮೇಲಿಂದ ದೇವದತ್ತಂ ಧನಂಜಯ, ಪೌಂಡ್ರಕಂ ದದ್ಮೌ ಮಹಾಶಂಕಂ ಭೀಮಕರ್ಮ ವೃಕೋದರ, ಭೀಮಸೇನ ದೇವರು ಎಲ್ಲ ಓದಿದ್ದಾರೆ. ಎಲ್ಲ ಅಲ್ಲಿ ಬಂದಿದ್ದವರೆಲ್ಲ ಶಂಖವನ್ನು ಊದ್ತಾ ಇದ್ದರೆ, ಸಘೋಷೋದಾರ್ಥ ರಾಷ್ಟ್ರಾನ್ ಹೃದಯಾನಿ ವ್ಯಧಾರಯತ್. ಅವರು ಊದಿದ್ದು ಶಂಖ ಹೇಗಿತ್ತು ಅಂದರೆ, ಆ ಶಂಖದ ಆ ಊದಿಗೆ, ಆ ಧ್ವನಿಗೆ ಎಲ್ಲರಿಗೂ ಕೂಡ ಧೃತರಾಷ್ಟ್ರನ ಮಕ್ಕಳಿಗೆ ಅದು ಎಲ್ಲ ಕಡೆ ಪಸರಿಸಿದ ಧ್ವನಿ ಧೃತರಾಷ್ಟ್ರದ ಹೃದಯವನ್ನೇ ಹೋಳು ಮಾಡ್ತಾ ಇದೆಯಂತೆ. ಕೃಷ್ಣ ಶಂಖ ಊದುವ ಮೂಲಕ ಹೇಳ್ತಾನೆ, ನಾನು ಯುದ್ಧ ಮಾಡಲಿಕ್ಕೆ ಬಂದದ್ದಲ್ಲ, ಶಂಖ ಊದುವ ಮೂಲಕವೇ ಪಾಂಡವರಿಗೆ ಯುದ್ಧದ ಗೆಲುವನ್ನು ತಂದು ಕೊಡಲಿಕ್ಕೆ ಬಂದವ. ನಾನು ಗೆಲುವನ್ನು ಕೊಡಿಸುವವ, ಬರೀ ಯುದ್ಧ ಮಾಡಿಸೋದಲ್ಲ ನನ್ನ ಕೆಲಸ. ನಾನು ಯುದ್ಧ ಮಾಡೋಲ್ಲ, ಮಾಡಿಸ್ತೀನಿ. ನಾ ಯಾರ ಕಡೆ ಇರ್ತೀನಿ ಅವರಿಗೆ ಗೆಲುವು ತಂದು ಕೊಡಲಿಕ್ಕೆ ಬಂದಿದ್ದೇನೆ ಅಂಥೇಳಿ ಹಾಗೆಲ್ಲ ಇರುವಾಗ ಕೃಷ್ಣ ಪರಮಾತ್ಮನಿಗೆ ಅರ್ಜುನ ಹೇಳ್ತಾನೆ, ಉಭಯೋರ್ ಮಧ್ಯೆ, 2 ಸೇನೆಗಳ ಮಧ್ಯದಲ್ಲಿ ನನ್ನನ್ನು ನಿಲ್ಲಿಸು ಅಂತ ಕೇಳ್ತಾ ಇದ್ದಾರೆ. ಯಾರ್ಯಾರು ಪರಸ್ಪರ ಹೊಡೆದಾಡಿ ಕಾದಾಡಿ ಪ್ರಾಣ ಕಳ್ಕೊಳ್ಬೇಕು ಅಂತ ಬಂದಿದ್ದಾರೆ, ನಾವು ಯಾರ ಜೊತೆ ಹೋರಾಡಬೇಕಿದೆ, ಇವ್ರನ್ನೆಲ್ಲ ನೋಡಬೇಕು ಅಂದರೆ ಕೃಷ್ಣ ತೊಗೊಂಡೋಗಿ ಎಲ್ಲಿ ನಿಲ್ಲಿಸ್ಬೇಕ್ರಿ? ದುರ್ಯೋಧನನ ಮುಂದೆ ನಿಲ್ಲಿಸಬಾರ್ದಾ? ಇಲ್ಲ. ಕೃಷ್ಣ ಅಂದ, ನೋಡ್ತೀಯಾ ಯಾರ್ಯಾರು ಇದ್ದಾಗ ಬಂದು ನೀನು ನೋಡ್ತೀಯಾ, ನಾನು ನೋಡಿಸ್ಲ? ನೀನು ನೋಡೋದಲ್ಲ, ನಾನು ತೋರಿಸೋದು, ಬಾ ನಿಂಗೆ ತೋರಿಸ್ತೇನೆ ಅಂತ ಎಲ್ಲಿ ಕರ್ಕೊಂಡು ಹೋದ? ಅವ್ರ ತಾತನ ಮುಂದೆನೇ ನಿಲ್ಲಿಸ್ದ. ಯಾರ ತಾತ? ಆಚಾರ ಮುಂದೆನೇ ನಿಲ್ಲಿಸ್ದ. ಯಾರ ಆಚಾರು? ಯಾರು ಪಾಠ ಹೇಳ್ಕೊಟ್ಟು ಗುರುಗಳು? ಯಾರ ಆಚಾರ್ಯರೋ? ಯಾರ ಅಣ್ಣನೋ? ಯಾರ ತಮ್ಮನೋ? ಯಾರು ಚಿಕ್ಕಪ್ಪ? ಯಾರು ಸೋದರ ಮಾವ? ಅವರ ಮುಂದೆ ನಿಲ್ಲಿಸ್ದ. ಹೇಳ್ತಾ ಇದ್ದಾನೆ ಕೃಷ್ಣ, ನೋಡು ಯಾರ್ಯಾರು ನೋಡ್ತೀಯ ನೋಡು, ಪಶ್ಯೈತಾಮ್, ನೋಡು ಇವ್ರನ್ನೆಲ್ಲ ನೋಡು ಅಂತ ಕೃಷ್ಣ ಪರಮಾತ್ಮ ತೋರಿಸ್ತಾ ಹೇಳ್ತಾ ಇದ್ದಾನೆ. ಆ ನೋಡುವಾಗ ಇವನಿಗನ್ನಿಸ್ತು, ಯುದ್ಧಕ್ಕೆ ಅಂತ ಬಂದಿರೋರೆಲ್ಲ ನಮ್ಮವರೇ, ಬೇರೆಯವ್ರು ಯಾರು ಯುದ್ಧಕ್ಕೆ ಬಂದೇ ಇಲ್ಲ. ಈ ನಮಗೆಲ್ಲ ಶತ್ರುಗಳು ಯಾರಂದರೆ ನಮ್ಮವರೇ ಸಿಗ್ತಾರೆ, ಅವ್ರ ಜೊತೆ ಏನು ಮಾಡಬೇಕು ಗೊತ್ತಾಗೋಲ್ಲ. ಇವನು ಭಾಳ ಯೋಚನೆ ಮಾಡ್ತಾ ಇದ್ದಾನೆ, ಇಂಥವ್ರ ಜೊತೆ ಯುದ್ಧ ಮಾಡೋದು ಹೇಗೆ? ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯುತ್ಸಂ ಸಮುಪಸ್ಥಿತಂ.
ಯುದ್ಧಕ್ಕೆ ಸಿದ್ಧರಾಗಿ ನಿಂತ ಈ ಸಂಬಂಧಿಕರನ್ನು ನೋಡ್ತಾ ಇದ್ದರೆ ನನಗೆ ಅಂಗಾಂಗಗಳೇ ಶಿಥಿಲಗೊಳ್ತಾ ಇದೆ, ಬಾಯಿ ಒಣಗ್ತಾ ಇದೆ, ಮೈಯಲ್ಲಿ ನಡುಕ ಉಂಟಾಗ್ತಾ ಇದೆ, ಕೈಯಿಂದ ಗಾಂಡೀವ ಜಾರ್ತಾ ಇದೆ, ಚರ್ಮ ಸುಡ್ತಾ ಇದೆ, ಬುದ್ಧಿಭ್ರಮಣೆ ಆಗ್ತಾ ಇದೆ, ನಿಲ್ಲಿಕ್ಕೂ ಆಗ್ತಾ ಇಲ್ಲ. ನನಗೆ ಈ ಯುದ್ಧ ಬೇಡ ಅಂದ. ನ ವಿಜಯಂ ಕಾಂಕ್ಷೆ ಕಿನ್ನು ರಾಜ್ಯೇನ ಗೋವಿಂದ. ಈ ರಾಜ್ಯದಿಂದ ಏನಾಗಬೇಕಾಗಿದೆ? ಈ ರಾಜ್ಯ, ಈ ಸುಖ, ಈ ಭೋಗ ಎಲ್ಲ ಯಾರಿಗೋಸ್ಕರ? ಬಂಧು ಬಾಂಧವರ ನಡುವೆ ನಿಂತು ತನ್ನ ಹೈ ತೋರಿಸ್ಬೇಕು. ಯಾರಿಲ್ಲ, ನಾವು ಒಬ್ಬನೇ. ಏನು ಪ್ರಯೋಜನ? ನೋಡಿ ಎಂಥ ಆಶ್ಚರ್ಯ. ಇವನಿಗೆ ಎಲ್ಲರೂ ಬೇಕು, ದುರ್ಯೋಧನನಿಗೆ ಯಾರು ಬೇಡ. ತಾನುಂಟೋ 3 ಲೋಕ ಉಂಟೋ, ಎಲ್ಲ ಸತ್ರೂ ಪರವಾಗಿಲ್ಲ, ನಾ ಚೆನ್ನಾಗಿರ್ಬೇಕು, ಇದು ದುರ್ಬುದ್ಧಿ. ನಾ ಸತ್ರೂ ಪರವಾಗಿಲ್ಲ, ಎಲ್ಲ ಚೆನ್ನಾಗಿರ್ಬೇಕು, ಇದು ಸದ್ಬುದ್ಧಿ. ಸದ್ಬುದ್ಧಿಯ ಪ್ರತೀಕ ಅರ್ಜುನನಾದರೆ ದುರ್ಬುದ್ಧಿಯ ಪ್ರತೀಕ ದುರ್ಯೋಧನ. ಯಶಾಮರ್ಥ್ಯ ಕಾಂಕ್ಷಿತನ್ನು, ಯಾರ ಸಲುವಾಗಿ ಐಶ್ವರ್ಯ ಸಂಪತ್ತು ಬೇಕು ಅಂತ ಬಯಸ್ತೀವಿ ಅವರೇ ಪ್ರಾಣ ಮಕ್ಕಳು ಮನೆ ಎಲ್ಲವನ್ನು ತ್ಯಾಗ ಮಾಡಲಿಕ್ಕೆ ಸಿದ್ಧ ಆದಾಗ ನಾನು ಇವರ ಜೊತೆ ಯುದ್ಧ ಮಾಡಲಿಕ್ಕೇನು ಪ್ರಯೋಜನ? ಆಚಾರ್ಯ ಪಿತರಃ ಪುತ್ರಃ, ನನಗೆ ಪಾಠ ಹೇಳಿಕೊಟ್ಟ ಆಚಾರ್ಯರು, ತಂದೆ ಸಮಾನಿಕರು, ಸೋದರ ಮಾವಂದರು ಇವರೆಲ್ಲ ಇದ್ದಾರೆ. ಏತಾನ್ನ ಹಂತು ಮಿಚ್ಛಾಮಿ, ಅವರೆಲ್ಲ ಸೇರಿ ನನ್ನ ಕೊಂದರೂ ಪರವಾಗಿಲ್ಲ, ನಾ ಸತ್ರೂ ಪರವಾಗಿಲ್ಲ, ಅವರು ಚೆನ್ನಾಗಿರಲಿ. ಹೇಗಿದ್ದರೂ ನೀನು ಒಳ್ಳೆಯ ಫಸ್ಟ್ ಕ್ಲಾಸ್ ಒಂದು ಪಾತ್ರೆ ಕೊಟ್ಟುಬಿಟ್ಟಿದೆಯಾ. ಯಾವುದದು? ಅಕ್ಷಯ ಪಾತ್ರೆ ಹಿಡ್ಕೊಂಡು ಹೋಗ್ತೀವಿ. ಹೇಗಿದ್ರು ನಮಗೀಗಾಗಲೇ 14 ವರ್ಷ ಪ್ರಾಕ್ಟೀಸ್ ಆಗಿಬಿಟ್ಟಿದೆ. ಇನ್ನೆಷ್ಟು ವರ್ಷ ಇರ್ತೀವಿ? ಇಂಥ ಅಧರ್ಮ ಮಾಡಿ ಸಾಯೋದಕ್ಕಿಂತಲೂ ನಾವಲ್ಲೇ ಇರೋದು ಒಳ್ಳೆಯದು. ಅದು ಅಲ್ಲದೆ ಇವ್ರನ್ನ ಕೊಲ್ಲು ಅಂತ್ಯ. ಇವರೆಲ್ಲ ಆತ ತಾಯಿಗಳು, ಇವ್ರನ್ನ ಕೊಲ್ಲಬೇಕು, ನಿಜವಾಗಿ ಪಾಪಿಗಳು. ಆದರೆ ಪಾಪಿಗಳನ್ನು ಕೊಲ್ಲೋದ್ರಿಂದ ನಮಗೆ ಪಾಪ ಬರುತ್ತೆ. ಅಗ್ನಿದೋ ಗರದಶ್ಚೈವ ಶಸ್ತ್ರಪಾಣಿರ್ವದಾನ್ಪಹ ಕ್ಷೇತ್ರ ದಾರಾಪಹಾರೀಚ ಷಡೈತೆ ಹತತಾಯಿನಃ. ಬೆಂಕಿ ಇಡೋರು, ವಿಷ ಹಾಕೋರು, ಇವರೆಲ್ಲ ದುರ್ಯೋಧನಾದಿಗಳು. ವಿಷ ಹಾಕಿದ್ದಾರೆ, ಅರಗಿನ ಮನೆಯಲ್ಲಿ ಸುಟ್ಟಿದ್ದಾರೆ, ಮಲಗಿದ ಮಕ್ಕಳನ್ನು ಕೊಲ್ಲಿಕ್ಕೆ ಸಿದ್ಧರಾಗಿದ್ದಾರೆ. ಒಬ್ಬಳೇ ಇರುವ ಹೆಣ್ಣನ್ನು ಅಪಮಾನ ಮಾಡಬೇಕು, ಎಲ್ಲ ಆತತಾಯಿಗಳೇ. ಪಾಪಿಗಳನ್ನು ಕೊಲ್ಲೋದ್ರಿಂದ ಪಾಪ ಬರುತ್ತೆ. ಈ ಮಾಡಿದವ್ರ ಪಾಪ ಆಡ್ದವ್ರ ಪಾಯಿಲಿ ಅಂತ. ಯಾರೋ ಮಾಡಿದ ಪಾಪ ಅವ್ರನ್ನ ಕೊಂದು ನಾನು ಯಾಕೆ ಪಾಪಕ್ಕೆ ಆಶ್ರಯ ಆಗಲಿ? ಅದರಿಂದ ಇಂಥ ಆತತಾಯಿಗಳನ್ನು ಕೊಲ್ಲೋದಕ್ಕಿಂತಲೂ ನಾವು ಸುಮ್ಮನೆ ವಾಪಸ್ಸು ಇದಕ್ಕೆ ಕಾಡಿಗೆ ಹೋಗೋದೇ ಒಳ್ಳೆಯದು. ಮತ್ತು ಯುದ್ಧದಿಂದ ಆಗುವ ಅನರ್ಥದ ಬಗ್ಗೆ ಅವ ಹೇಳ್ತಾ ಇದ್ದಾನೆ. ಕುಲಕ್ಷಯ ಕೃತಂ ದೋಷಂ, ಇಡೀ ಕುಲವನ್ನೇ ಹಾಳು ಮಾಡಿದ ದೋಷಕ್ಕೆ ನಾನು ಗುರಿಯಾಗ್ತೇನೆ. ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮ ಸನಾತನ. ಸನಾತನ ಧರ್ಮ, ಪರಂಪರೆಯಿಂದ ಬಂದಂಥ ಅನೂಚಾನವಾಗಿ ನಡೆದು ಬಂದಂಥ ಧರ್ಮ ಎಲ್ಲ ಹಾಳು ಮಾಡಿದ ಪಾಪ ನಂಗೆ ಬರುತ್ತೆ ಅಂತ. ಸನಾತನ ಧರ್ಮವನ್ನು ಹಾಳು ಮಾಡಿದ ಪಾಪ, ಇವತ್ತು ಅದನ್ನೇ ಹಾಳು ಮಾಡ್ತೀವಿ ಅಂತ ಊರಲ್ಲೆಲ್ಲ ಹೇಳ್ಕೊಂಡು ಬಡ್ಕೊಂಡು ತಿರುಗ್ತಾ ಇದ್ದಾರೆ. ಇದೆಲ್ಲ ಕೃಷ್ಣ ಸ್ಥಾಪನೆ ಮಾಡ್ಲಿಕ್ಕೆ ಬರ್ತಾನ್ರಿ. ನಿಮ್ಮಂಥ ಸಾವಿರ ಜನ ಅಧಿಕಾರಕ್ಕೆ ಬಂದರು, ಯಾರು ಏನೂ ಮಾಡಲಿಕ್ಕಾಗಲಿಲ್ಲ. ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಂ. ಈಗ ಅದೇ ತದಾತ್ಮಾನಂ, ದೇವರು ಯಾವಾಗಲೂ ಬರಲ್ಲ, ಅವನ ಶಕ್ತಿ, ಅವನ ಸನ್ನಿಧಾನ ಬಂದಿಟ್ಟು ಒಬ್ಬರನ್ನ ಕಳಿಸ್ತಾರೆ. ಈಗ ಆಲ್ರೆಡಿ ಯಾರಿದ್ದಾರೆ ನೋಡಿದಿರಿ. ಇನ್ನು 2024ಕ್ಕೂ ಮುಂದೆ ಅವರೇ ಬರ್ತಾರೆ, ಅವರೇ ಗೆಲ್ತಾರೆ. ಈಗ ರಾಮ ಆಗಿದೆ, ಮುಂದೆ ಕೃಷ್ಣನಿಗೂ ಜಾಗ ಎಲ್ಲ ಬರುವಂಥದ್ದು. ಹಾಗಾಗಿ ಈ ಸನಾತನ ಧರ್ಮ ನನ್ನಿಂದ ಹಾಳಾಯಿತು ಅಂತ ಆಗಬಾರ್ದು. ಸ್ತ್ರೀಷು ದುಷ್ಟಾಸ್ತು ವಾರ್ಷ್ಣೇಯ ಜಾಯತೆ ವರ್ಣಸಂಕರ. ಅಧರ್ಮ ಹೆಚ್ಚಾದಾಗ ಸ್ತ್ರೀಯರು ಹಾಳಾಗ್ತಾರೆ. ಸ್ತ್ರೀಯರು ಹಾಳಾದರೆ ವರ್ಣಸಂಕರ ಬರುತ್ತೆ. ಅದರಿಂದ ಎಲ್ಲ ಜಾತಿ ಸಾಂಕರ್ಯ ಆಗತ್ತೆ, ಲುಪ್ತ ಪಿಂಡೋದಕ ಕ್ರಿಯೆ ಆಗುತ್ತೆ. ಒಂದಲ್ಲ ಎರಡಲ್ಲ, ಎಷ್ಟು ದೊಡ್ಡ ದೋಷಕ್ಕೆ ನಾನು ಕಾರಣ ಆಗ್ತಾ ಇದ್ದೆ. ಆದ್ದರಿಂದ ಇದು ಯಾವುದು ಯುದ್ಧ ಬೇಡ, ನನಗೇನೂ ಬೇಡ. ಸದ್ಯ ನನ್ನ ಬಿಟ್ಟುಬಿಟ್ರೆ ಸಾಕು. ನಾನು ನಮ್ಮ ಅಣ್ಣ ತಮ್ಮಂದರೆಲ್ಲ ಸೇರಿಕೊಂಡು ಕಾಡಿಗೆ ಹೋಗಿ ರಾಮಕೃಷ್ಣ ಅಂತ ಇದ್ದು ಬಿಡ್ತೀವಿ ಅಂಥೇಳಿ ಏವ ಮುಕ್ತ ಅರ್ಜುನ ಸಂಖ್ಯೆ ರಥೋಪಸ್ಥವುಪಾವಿಶತ್. ಎಲ್ಲ ರಣರಂಗದಲ್ಲಿ ಶಂಕ ಊದಿದ್ದಾಯ್ತು ರೀ, ಅವರೂ ಊದಿದ್ದಾಯ್ತು, ಇವರೂ ಊದಿದ್ದಾಯ್ತು. ಇನ್ನೇನು ಬಾಣ ಬಿಡಬೇಕು, ಆಗ ಇವನಿಗೆ ಈ ದುಃಖ. ಅವು ಏನು ಮಾಡ್ದ? ಗಾಂಡೀವ ಅಲ್ಲೇ ಬಿಟ್ಟ. ರಥದಲ್ಲಿ ಒಂದು ಕಂಬ ಇರುತ್ತಲ್ಲ, ಆ ಕಂಬಕ್ಕೆ ಹೊರಗಿ ರಥದ ಒಳಗೆ ಕೂತು ಬಿಟ್ಟನಂತೆ. ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಘ್ನಮಾನಸಃ. ಅರ್ಜುನ ಹೀಗೆ ಹೇಳಿ ದುಃಖದ ಉದ್ವೇಗ ಎಲ್ಲ ತನ್ನ ಸಂಬಂಧಿಕರು ಅವ್ರ ಮೇಲೆ ಕೈ ಮಾಡೋದು ಹೇಗೆ ಎನ್ನುವ ಉದ್ವೇಗದಲ್ಲಿ ಎದೆಗುಂದಿ ಬಿಲ್ಲು ಬಾಣ ಕೆಳಗಿಟ್ಟು ರಣರಂಗದಲ್ಲಿ ರಥದ ಮಧ್ಯದಲ್ಲಿಯೇ ಕುಸಿದು ನಿಂತ್ಕೊಳ್ಳಿಕ್ಕಾಗ್ತಿಲ್ಲ. ಮೈಯೆಲ್ಲ ಬೆವರಿಟ್ಟು ಹೋಗ್ತಾ ಇದೆ. ಗಾಂಡೀವ ಧನಸ್ಸು ಕೆಳಗಿಟ್ಟ, ಬತ್ತಳಿಕೆಯನ್ನು ಕೆಳಗಿಟ್ಟ.
ಎಲ್ಲ ನೋಡುವ ಹಾಗೆ ರಥದ ಮಧ್ಯದಲ್ಲಿ ಕೂತ ಪೂರ ಝೀರೋಗೆ ಬಂದುಬಿಟ್ಟಿದ್ದ. ಚೂರಾರು ಬ್ಯಾಟ್ರಿ ಇದ್ರೆ ಯಾರಿಗಾರು ಫೋನ್ ಏನಿಲ್ಲ, ಪೂರ ಡೆಡ್. ಇಂಥದ್ದನ್ನು ಕ್ಲೀನ್ ಮಾಡಿ ಅವನು ಸ್ಟ್ಯಾಂಡಪ್ ಅಂತ ನಿಲ್ಲಿಸಿ ಅವನ ಕೈಲಿ ಯುದ್ಧ ಮಾಡಿಸಿರ್ಬೇಕಾದ್ರೆ ಎಂಥ ಬ್ರೈನ್ ವಾಶ್ ಮಾಡಿರ್ಬೇಕಾರ್ರಿ ಆ ಕೃಷ್ಣ. ಜೀವನದಲ್ಲಿ ಏನಿಲ್ಲ, ಎಲ್ಲ ಕಳ್ಕೊಂಡಿದ್ದೀವಿ ಅನ್ನುವವರು ದೇವರನ್ನು ಹಿಡಿದರೆ ಭಗವಂತ ಅವರನ್ನ ಕೈ ಹಿಡಿದು ಹೇಗೆ ನಿಲ್ಲಿಸ್ತಾನೆ ಅನ್ನಲಿಕ್ಕೆ ಇದು ಸಾಕ್ಷಿ. ಭಗವದ್ಗೀತೆ 2 ಮುಖ. ವ್ಯಾಸರ ರಚನೆ, ಕೃಷ್ಣನ ಸಂವಾದ. ವಾಸಿಷ್ಠ ಕೃಷ್ಣರು ರಚನೆ ಮಾಡಿದರೆ ಯಾದವ ಕೃಷ್ಣ ತಾನು ಹೇಳಿರ್ತಕ್ಕಂಥದ್ದು. ಕೃಷ್ಣ ಮತ್ತು ಅರ್ಜುನರ ನಾರಾಯಣರ ಸಂವಾದ ರೂಪವಾದದ್ದು ಶ್ರೀಮದ್ ಭಗವದ್ಗೀತಾ. ಇದಕ್ಕೆ ಜಗದ್ಗುರುಗಳು 2 ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಪದಗಳ ಅರ್ಥ, ಮತ್ತೊಂದು ತಾತ್ಪರ್ಯ. ಒಂದಕ್ಕೆ ಗೀತಾ ಭಾಷ್ಯ ಅಂತ ಇಟ್ಟರು, ಮತ್ತೊಂದಕ್ಕೆ ಗೀತಾ ತಾತ್ಪರ್ಯ. ಹಗಲು ಸೂರ್ಯ ಬಂದರೆ ವಸ್ತು ಎಲ್ಲ ನಮಗೆ ಸರಿ ಕಾಣುತ್ತೆ. ರಾತ್ರಿ ಚಂದ್ರ, ಹೇಗೆ ಹಗಲು ರಾತ್ರಿ ಸೂರ್ಯ ಚಂದ್ರರು ತಮ್ಮ ಕಿರಣಗಳಿಂದ ಯಥಾರ್ಥವಾದ ಜ್ಞಾನವನ್ನು ತಂದುಕೊಡ್ತಾರೆ. ಜಗದ್ಗುರು ಮಧ್ವಾಚಾರ್ಯರಿಂದ ರಚಿತವಾದಂತಹ ಗೀತಾ ಭಾಷ್ಯ ಮತ್ತು ಗೀತಾ ತಾತ್ಪರ್ಯ ಗೀತೆಯ ಒಳಗೆ ಉತ್ತಮವಾದ ಬೆಳಕನ್ನು ಹರಿಸಿ ನಮ್ಮ ಅಜ್ಞಾನದ ಕತ್ತಲೆಯನ್ನು ಕಳೆಯುವಲ್ಲಿ ಯಶಸ್ವಿಯಾದ ಸೂರ್ಯ ಚಂದ್ರರಂತಿರುವ ಗ್ರಂಥ ಅಂತ ಪಂಡಿತಾಚಾರ್ಯರು ತಮ್ಮ ಗ್ರಂಥದಲ್ಲಿ ವರ್ಣನೆ ಮಾಡಿದ್ದಾರೆ. ಭಗವಾನ್ ವ್ಯಾಸರಿಂದ ರಚಿತವಾದ 18 ಪುರಾಣಗಳು, ಅದರಲ್ಲಿ ಮಹಾಭಾರತ ಏನಿದೆ ಅದು ಎಲ್ಲ ಶಾಸ್ತ್ರಗಳ ಸಾರ. ಎಲ್ಲ ಶಾಸ್ತ್ರಗಳ ಸಾರ ಮಹಾಭಾರತ ಆದರೆ ಭಗವದ್ಗೀತೆ ಅದರ ಸಾರ. ಪಾರಿಜಾತ ಮಧುಭೂತಂ ಅಂತಾರದು. ಲೋಕದಲ್ಲಿ ಧರ್ಮ ಮತ್ತು ಜ್ಞಾನ ಇದು ಲೋಪ ಆದಂತಹ ಸಂದರ್ಭದಲ್ಲಿ ಬ್ರಹ್ಮಾದಿ ಸಮಸ್ತ ದೇವತಾ ಪ್ರಪಂಚ ತತ್ವಜ್ಞಾನಕ್ಕೋಸ್ಕರವಾಗಿ ಭಗವಂತನಲ್ಲಿ ಮೊರೆ ಹೊಕ್ಕಾಗ ಸರ್ವಜ್ಞನಾದ ಸಜ್ಜನರಲ್ಲಿ ಕೃಪಾಪೂರ್ಣ ದೃಷ್ಟಿವುಳ್ಳ ಭಗವಂತ ಸತ್ಯವತಿ ಮತ್ತು ಪರಾಶರರನ್ನು ನೆಪ ಮಾಡಿಕೊಂಡು ಭೂಮಿಯಲ್ಲಿ ಅವತಾರ ಮಾಡಿ ಅನಂತವಾದ ಮೂಲ ವೇದವನ್ನು ಗದ್ಯ ಪದ್ಯ ಗಾನ ಋಗ್ಯಜು ಸಾಮ ಅಥರ್ವ ಎಂಬುದಾಗಿ ವಿಭಾಗ ಮಾಡುವ ಕಾರಣ ವೇದವ್ಯಾಸ ಅನ್ನುವ ಅಭಿಧಾನದಿಂದ ತಾವು ಉತ್ಕೃಷ್ಟವಾದ ಈ ಮಹಾಭಾರತ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಯದ್ಯಪಿ ಭಗವಂತನ ಅರಿವಿಗೆ ಕಾರಣವಾದದ್ದು ಮೂಲ ವೇದಗಳು, ಸದಾಗಮೈಕ ವಿಜ್ಞೇಯಂ, ವೇದಗಳಿಂದ ಮಾತ್ರ ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಆದರೆ ವೇದಗಳಾದರೂ ಭಗವಂತನನ್ನು ಪರಿಪೂರ್ಣವಾಗಿ ಹೇಳುತ್ತಾ ಅಂದರೆ ಯಥೋವಾಚೋ ನಿವರ್ತಂತೆ, ವೇದಗಳು ಭಗವಂತನನ್ನು ಸಾಕಲ್ಯೇನ ಪರಿಪೂರ್ಣವಾಗಿ ತಿಳಿಸುವ ಯೋಗ್ಯತೆ ಇಲ್ಲಂತೆ.